ಕ್ಷಮಿಸಿ ದೊಡ್ಡಪ್ಪ. ನಿಮ್ ಮುಂದೆ ಮೊದಲನೇ ಸಲ ನಿಜ ಹೇಳೋಕಾಗ್ಲಿಲ್ಲ ನನಗೆ. ನಾನ್ ಬಾಯ್ ಬಿಟ್ರೆ ಎಲ್ಲಿ ರಾಜಲಕ್ಷ್ಮಿ ಜೀವನ ಅನ್ಯಾಯ ಆಗ್ಬಿಡತ್ತೋ ಅಂತ. ಈ ವಿಷಯ ಎಲ್ಲ ಮನೇಲಿರೋರಿಗೆ ಗೊತ್ತಾದ್ರೆ ನೀವು ದೊಡ್ಡಮ್ಮ ಏನಾಗ್ಬಿಡ್ತೀರೋ ಅನ್ನೋ ಭಯದಿಂದಾನೆ ನಾನ್ ಬಾಯ್ ಬಿಡೋಕಾಗ್ತಿಲ್ಲ. ನನ್ನ ಕ್ಷಮಿಸ್ಬಿಡಿ ದೊಡ್ಡಪ್ಪ, ಕ್ಷಮಿಸ್ಬಿಡಿ ದೊಡ್ಡಪ್ಪ. ಅಸ್ಮಿತಾ, 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 ಅಯ್ಯೋ ಅಸ್ಮಿತಾ, ಅಸ್ಮಿತಾ. ಏ ಪ್ರಶಾಂತ್, ಡಾಕ್ಟರ್ ಫೋನ್ ಮಾಡೋ. ಅಸ್ಮಿತಾ, ಏನಪ್ಪ ನೋವಾಗ್ತಿದ್ಯಾ? ಔಷಧಿ ಹಚ್ಲಾ? ಮೈಗೆಲ್ಲ ಸ್ವಲ್ಪ ಸುಣ್ಣ ಹಚ್ಚೆ. ಮಗನ್ ಮೇಲೆ ಸ್ವಲ್ಪ ಕೂಡ ಪ್ರೀತಿ ಇಲ್ಲ. ಏನ್ ಮನುಷ್ಯನೋ ಏನೋ. ಸರ್, ಆಗಿದ್ದೇನೋ ಆಗೋಗಿದೆ. ಇನ್ ಪೊಲೀಸ್ ಅವ್ರು ನೋಡ್ಕೋತಾರೆ, ನೀವು ಕೂಲ್ ಆಗಿ ಸರ್. ಹೇಗ್ ಕೂಲ್ ಆಗಿರು ಅಂತೀಯ ರಾಜಿ? ಅಲ್ಲೊಬ್ಬ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದ್ದಾನೆ. ಇವನು ಮನುಷ್ಯನ ಏನೋ? ಪ್ರಾಣದ ಬೆಲೆ ಗೊತ್ತಾಗ್ಬೇಕು ಇವನಿಗೆ. ಗೊತ್ತಾಗೋ ತರ ನಾನು ಮಾಡ್ತೀನಿ. ಬರ್ಲಿ ಹೊರಗೆ. ಅಸ್ಮಿತಾ ಕೋಮಾಗ್ ಹೋಗ್ಬಿಟ್ಲಾ? ಅವಳಿಗೇನ್ ಬೇಗ ಪ್ರಜ್ಞೆ ಬರ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಅದೇ ನಮಗ್ ಸಮಾಧಾನ. ಡಾಕ್ಟರ್, ಪ್ರಾಣಕ್ಕೇನು ಅಪಾಯ ಇಲ್ಲ ಅಲ್ವಾ? ಅದು ಹೋದ್ರೆ ಆಸ್ತಿ ಪೂರ್ತಿ ಹೋಗ್ಬಿಡುತ್ತೆ. ಗಾಬರಿ ಪಡುವಂತದ್ ಏನೂ ಆಗಿಲ್ಲ. ರಾಜಿ ಎಲ್ಲ ನಾಟಕ ರಾಜಿ. ಫಸ್ಟ್ ಅವಳಿಗೆ ಹೊರಗೆ ಬರಕ್ ಹೇಳಿ, ಇಲ್ಲ ಅಂದ್ರೆ ನಾನೇ ಒಳಗಡೆ ಹೋಗ್ತೀನಿ. ನಿಂತ್ಕೊಳ್ಳೋ ಶೌರ್ಯ. ಏ ಅಸ್ಮಿತಾ, ಹೊರಗ್ ಬಾ. ಯಾಕೆ ಅವ್ರು ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ? ಮುಖ್ಯವಾದ ವಿಷಯ ಮಾತಾಡ್ತಾ ಇರ್ಬೇಕಾದ್ರೆ ತಲೆ ತಿರುಗಿ ಕೆಳಗಡೆ ಬಿದ್ದೋದ್ಲು. ಏನ್ರಿ ಹೇಳು. ಆ ರೈಸ್ ಮಿಲ್ನ ನಾವೇ ತಗೊಳ್ಳೋಣ ರೀ. ಅಣ್ಣ ಬೇಡ ಅಂತ ಹೇಳಿದ್ರಲ್ವಾ? ನಾನ್ ಹೇಳಿದ್ದು ನಾವಿಬ್ರು ಅಂತ. ರೈಸ್ ಮಿಲ್ನ ನಾವೇ ತಗೊಂಡ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿ. ನಿನ್ ಮುಖದ ತರ ಇರತ್ತೆ. ನನ್ ಮುಖಕ್ಕೆ ಏನಾಗಿದೆ? ನಿಮ್ ಹೆಸರಲ್ಲಿ ಆಧಾರ್ ಕಾರ್ಡ್ ಬಿಟ್ರೆ ಆಸ್ತಿ ಪತ್ರ ಏನಾರು ಇದ್ಯಾ? ಇರೋ ಆಸ್ತಿನೆಲ್ಲ ಆ ರಾಜಲಕ್ಷ್ಮಿಗೆ ಆದ್ಯಂಗೆ ಭಾಗ ಮಾಡ್ತೀನಿ ಅಂತ ಹೇಳಿದಾರೆ ಭಾವನವರು. ಮಗಳ ಆಸ್ತಿಯಿಂದ ನಿಮ್ಮ ಅಣ್ಣ, ಸೊಸೆ ಆಸ್ತಿಯಿಂದ ನಿಮ್ಮ ಅಕ್ಕ ಆರಾಮಾಗೆ ಇರ್ತಾರೆ ಬಿಡಿ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವೇ ರೋಡ್ಗ್ ಬೀಳೋದು. ಅವಾಗ ನಮ್ ಮಗನ್ಗೆ ನಾವೇನ್ ಕೊಡೋದು? ಸಂಸ್ಕಾರ ಕೊಡ್ತೀನಿ. ಅಬ್ಬಾ, ನಿಮ್ಗೊಂದ್ ನಮಸ್ಕಾರ. ನಿಜವಾಗ್ಲೂ ಮಗನ್ ಮೇಲೆ ಪ್ರೀತಿ ಇದ್ರೆ ಆ ರೈಸ್ ಮಿಲ್ನ ತಗೊಳ್ಳಿ. ಕೊನೆವರೆಗೂ ನಿಮ್ಮ ಅಣ್ಣನ ಹಿಂದೆ ಕೈ ಕಟ್ಕೊಂಡ್ ತಿರ್ಗೋದಲ್ಲ. ಅದು ಐಸ್ ಕ್ರೀಮ್ ಅಲ್ಲ, ರೈಸ್ ಮಿಲ್ಲು. ಲಕ್ಷಾಂತರ ರೂಪಾಯಿ ಖರ್ಚಾಗತ್ತೆ. ಅಷ್ಟು ದುಡ್ಡು ನನ್ನ ಹತ್ರ ಇಲ್ಲ. ಆಸ್ತಿನ ಭಾಗ ಮಾಡೋದಕ್ಕೆ ಹೇಳಿ.
ಆಸ್ತಿ ಭಾಗ ಮಾಡೋ ವಿಷಯ ಬಂದ್ರೆ ಹೀಗೆ ಕಪಾಳ ಕಿತ್ತೋಗುತ್ತೆ. ಅರ್ಥ ಆಯ್ತು. ಅಣ್ಣನ್ ಭಕ್ತಿಲಿ ಮುಳುಗ್ ಹೋಗಿ ಹೆಂಡತಿ ಮಕ್ಳು ನಿಮ್ ಕಣ್ಣಿಗೆ ಕಾಣಿಸ್ತಿಲ್ಲ. ಹೌದು, ಈ ಶಿವರಾಜುಗೆ ಆ ರಾಜಾರಾಮ್ ಅವ್ರಾದ್ಮೇಲೆನೆ ಎಲ್ರು. ಅಂದ್ರೆ ನಾನ್ ಮಾತ್ರ ಬದುಕಿದ್ದೇನ್ ಪ್ರಯೋಜನ? ಸಾಯ್ತೀನಿ. ಭಯ ಪಡಿಸ್ತಿದ್ಯಾ? ಭಯ ಹಿಡ್ಸೋದಕ್ಕೆ ನಾನು ಪದ್ಮಾತ್ಗೆ ಅಲ್ಲ. ನನ್ ಬಗ್ಗೆ ನಿಮ್ಗೆ ಪೂರ್ತಿಯಾಗಿ ಗೊತ್ತಿಲ್ಲ. ಏಯ್ ಪಾರ್ವತಿ, ಏಯ್ ಪಾರ್ವತಿ, ಪಾರ್ವತಿ ನಿಂತ್ಕೋ. ಪಾರ್ವತಿ, 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 ಎಂತ ಕೆಲಸ ಮಾಡಿದೆ ಪಾರ್ವತಿ?